ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ರಘುರಾಮ್ ಹೆಗಡೆ. ಇವರು ಮೂಲತಃ ಶಿರಸಿ ತಾಲೂಕಿನ ಅಮ್ಮಿನಹಳ್ಳಿ ಸಮೀಪದ ಬಪ್ಪನಕೊಡ್ಲಿನವರು. ಕಳೆದ 40 ವರ್ಷಗಳಿಂದ ಯೋಗ ಸಾಧನೆಯಲ್ಲಿ ನಿರತರಾಗಿರುವ ಇವರು ಕಳೆದ 30 ವರ್ಷಗಳಿಂದ ಯೋಗ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರಸ್ತುತ ಇಸುಳೂರಿನಲ್ಲಿರುವ ಶ್ರೀನಿಕೇತನ ಶಾಲೆಯಲ್ಲಿ ಯೋಗ ಶಿಕ್ಷಕರಾಗಿರುವ ಇವರು ಪತಂಜಲಿ ಯೋಗ ಸಮಿತಿ ಇದರ ಜಿಲ್ಲಾ ಕಾರ್ಯದರ್ಶಿಯಾಗಿಯೂ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. 2014ರಲ್ಲಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಯೋಗಕ್ಕೆ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನ ಒಂದು ಪರಿಚಿತ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಕರೆ ಕೊಟ್ರು. ಆ ಒಂದು ಸಂದರ್ಭದಲ್ಲಿ ಇಡೀ ಜಗತ್ತು ಅದನ್ನ ಸ್ವೀಕಾರ ಮಾಡ್ತು. ಆದ್ರೆ ಈಗ ಇತ್ತೀಚೆಗೆ ಅಥವಾ ಕಳೆದೊಂದು 7-8 ವರ್ಷಗಳಲ್ಲಿ ಭಾರತದಲ್ಲಿಯೇ ಸಹ ಕೆಲವರಿಗೆ ಯೋಗದ ಬಗ್ಗೆ ಅಥವಾ ಯೋಗಾಸನದ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇವೆ. ಹಾಗಾಗಿ ತಾವೊಬ್ಬ ಯೋಗ ಸಾಧಕರಾಗಿ ನಿಮ್ಮ ದೃಷ್ಟಿಯಲ್ಲಿ ಇವತ್ತಿನ ದಿನದಲ್ಲಿ ಯೋಗ ಶಿಕ್ಷಣದ ಅವಶ್ಯಕತೆ ಏನಿದೆ? ನಮಸ್ಕಾರ. ಯೋಗ ಶಿಕ್ಷಣ ಇದು ತುಂಬ ವಿಸ್ತಾರವಾದಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಇವತ್ತಿನ ಈ ಒಂದು ಕಲ್ಮಶವಾದಂತಹ ವಾತಾವರಣದಲ್ಲಿ ನಾವು ತಗೊಳ್ತಾ ಇರುವಂಥ ಆಹಾರ ಇರ್ಬೋದು, ನೀರಿರ್ಬೋದು, ವಾಯು ಇರ್ಬೋದು, ಎಲ್ಲವೂ ಕಲ್ಮಶ. ಈ ಕಲ್ಮಶವನ್ನು ಶರೀರದಿಂದ ಹೊರಗಾಕಬೇಕು ಅಂತ ಹೇಳಾದರೆ ಅನಿವಾರ್ಯವಾಗಿ ಅವನು ಏನಾದರೂ ಒಂದು ಚಟುವಟಿಕೆಯನ್ನು ಮಾಡಲೇಬೇಕು. ಮೊದಲೆಲ್ಲ ರೈತರು ಹೊಲಕ್ಕೆ ಹೋಗಿ ದುಡಿತಿದ್ದರು, ಅಥವಾ ಈ ಏನು ಉದ್ಯೋಗವನ್ನು ಮಾಡ್ತಾಯಿದ್ರು, ಗೌರ್ಮೆಂಟ್ ನೌಕರಿ, ನಾವು ಇನ್ಯಾರೋ ನೌಕರಿಗಳನ್ನು ಮಾಡ್ತಾಯಿದ್ರು, ಅವರು ಮನೆಗೆ ಬಂದು ಒಂದಿಷ್ಟು ವ್ಯಾಯಾಮನ್ನಾದರೂ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಕೇಳಿದರೆ, ನಮ್ಮ ಥರನೇ ಒಂದು AC ರೂಮಲ್ಲೋ ಇದರಲ್ಲೋ ಕೂತು ಬಿಟ್ಟು ಯಾವುದೇ ಥರದ ಚಲನೆ ಇಲ್ಲದೆ ಏನಾಗ್ತಿತ್ತು ಕೇಳಿದರೆ, ಶರೀರದ ಒಳಗಿರುವಂಥ ಕಲ್ಮಶಗಳು ಜಾಸ್ತಿ ಆಗಿ ಕಲ್ಮಶಗಳು ಬೆಳೆದು ಇಡೀ ಶರೀರವನ್ನು ಅಸ್ತವ್ಯಸ್ತ ಮಾಡ್ತಾಯಿತ್ತು. ಅದರಲ್ಲಿ ನಾವು ಈಗ ತಗೊಳ್ತಾ ಇರುವಂಥ ಆಹಾರ ಇರ್ಬೋದು, ಅದು ಹೆಚ್ಚಿನ ಪ್ರಮಾಣದಲ್ಲಿ ವಿಷಯುಕ್ತವಾದಂಥ ಆಹಾರ. ಔಷಧಿಯನ್ನು ಹೊಡೆದೇ ಯಾವುದೇ ಆಹಾರ ಬರುವುದಿಲ್ಲ ಇವತ್ತು. ಹಾಗಾಗಿ ಆ ಔಷಧಿ ಹೊಡೆದಂಥ ಕಲ್ಮಶವನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ಹೊರಗಾಕಲೇಬೇಕು. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಅದು ಬರೀ ಆಸನ ಅಂತಲ್ಲ, ಆಸನ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಮಾಡಿದರೆ ಮಾತ್ರ ಇವತ್ತಿನ ದಿನಗಳಲ್ಲಿ ಅದು ತುಂಬ ಒಳ್ಳೆಯದು. ಈಗ ಅನೇಕ ವರ್ಷಗಳಿಂದ ಯೋಗ ನಡೀತಾ ಇತ್ತು. ಆದರೆ ಈ ಹಿಂದೆ ಏನಾಗಿತ್ತು ಅಂತ ಕೇಳಿದರೆ, ಕೆಲವು ಜನರ ಒಂದು ಕಪಿಮುಷ್ಟಿಯಲ್ಲಿ ಇತ್ತು, ಅದು ಯೋಗವನ್ನು ಹೊರಗೆ ಬಿಡಲಿಲ್ಲ. ಆದರೆ ಯಾವಾಗ ಬಾಬಾ ರಾಮದೇವ್ಜಿಯವರು ಬಂದರೋ, ಅವರು ಸಾಮಾನ್ಯ ಜನಿಗೂ ಅದನ್ನು ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡಿದರು. ಅದೇ ಪ್ರಕಾರವಾಗಿ ನಾವು ಸಹ ಅದರಲ್ಲಿ ಪಾಲ್ಗೊಂಡು ಪ್ರತಿನಿತ್ಯ ಒಂದಿಷ್ಟು ಏನಾದರೂ ಚಟುವಟಿಕೆಯನ್ನು ಮಾಡಬೇಕು ಅಂತೇಳಿ ನಾವು ಈಗ 40 ವರ್ಷದ ಹಿಂದೆ ಯಾವುದೇ ಅಂತ ಸರ್ಟಿಫಿಕೇಟು ಇರಲಿಲ್ಲ, ಯೋಗದವನ್ನು ಕಲಿಸುವಂಥವರೂ ಇರಲಿಲ್ಲ. ನಾವು ಅದನ್ನು ಕಷ್ಟಪಟ್ಟು ಇಲ್ಲಿಂದ ಬೆಂಗಳೂರು ತುದಿವರೆಗೆ ಹೋಗಿ ಕಲ್ತಿದ್ದಾಗಿದೆ. ಹಾಗಾಗಿ ಪ್ರತಿಯೊಬ್ಬನೂ ಇದನ್ನು ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ ಮೇಲೆ ಈಗ ಒಂದು ವ್ಯವಸ್ಥೆ ಬಂದಿದೆ. ಅದು ಕಲಿಸೋದು ಹೇಗೆ, ಕಲಿಯುವುದು ಹೇಗೆ, ಯಾವ್ಯಾವ ವಯಸ್ಸಿಗೆ ಏನೇನು ಕಲಿಬೇಕು ಅಂತಂದ್ರೆ. ಹಾಗಾಗಿ ಈ ಪ್ರತಿನಿತ್ಯ ಯೋಗ ಮಾಡೋದು ನನ್ನ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಏನಾದರೂ ಮಾಡಲಿ, ಬೆಳಗ್ಗೆ ಬೇಗ ಏಳಬೇಕು, ಯೋಗವನ್ನು ಮಾಡಬೇಕು. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ಯೋಗ ಅಂದ ತಕ್ಷಣ ಸಾಮಾನ್ಯವಾಗಿ ಏನಾಗುತ್ತೆ, ಸೂರ್ಯ ನಮಸ್ಕಾರ ಬಹುತೇಕರಿಗೆ ತಿಳಿದಿದೆ. ಅದರ ಜೊತೆಗೆ ಒಂದಷ್ಟು ಆಸನಗಳು, ಪ್ರಾಣಾಯಾಮಗಳು, ಇದಿಷ್ಟನ್ನೇ ಯೋಗ ಅಂತ ಅಂದ್ಕೊಂಡಿದ್ದಾರೆ, ನನ್ನನ್ನು ಸೇರಿ. ಹಾಗಾಗಿ ನಿಮ್ಮ ಒಂದು ವಿಚಾರದಲ್ಲಿ ಅಥವಾ ನಿಮ್ಮ ಒಂದು ಈ ಒಂದು ಯೋಗ ಶಿಕ್ಷಣದಲ್ಲಿ ಯೋಗದಲ್ಲಿ ಯಾವ್ಯಾವ ರೀತಿ ಪ್ರಕಾರಗಳಿವೆ, ವಿಧಗಳು ಯಾವ್ಯಾವ? ಯೋಗದಲ್ಲಿ ಮೊದಲು ಹೇಳಿದಾಗೆ ಏನು ಯೋಚನೆ ಮಾಡಿದಾಗೇ ಯೋಗದಲ್ಲಿ 8 ಮೆಟ್ಟಿಲು. ಮೊದಲು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಮೆಟ್ಟಿಲುಗಳಿವೆ. ಸಾಮಾನ್ಯ ಜನ ಏನು ನಾವು ಸಂಸಾರಿಗಳು ಅಥವಾ ಇನ್ನೇನೋ ಉದ್ಯೋಗವನ್ನು ಮಾಡ್ಕೊಂಡಿರ್ತಾರೋ ಇವ್ರಿಗೆ 8 ಮೆಟ್ಟಿಲುಗಳನ್ನು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇದಿಷ್ಟನ್ನು ಪ್ರತಿನಿತ್ಯ ಮಾಡಬೇಕು. ಈ ಯಮ ನಿಯಮ ಅಂದರೆ ಏನು ಹೇಳದೆ ಒಂದು ಸಮಸ್ಯೆ ಬಂದುಬಿಟ್ಟಿದೆ. ಯಮ ನಿಯಮದಲ್ಲಿ ಅದು ಸರಿಯಾಗಿ ಹೇಳುತ್ತೆ. ಯಮ ಅಂದರೆ ನಾವು ಬಾಹ್ಯ ಪ್ರಪಂಚದಲ್ಲಿ ಹೇಗಿರಬೇಕು,
ನೇಮ ಅಂದರೆ ನಾವು ಸ್ವಂತಕ್ಕೆ ಹೇಗಿರಬೇಕು, ಅದರಲ್ಲಿ 5 ಮತ್ತು ಹಂತಗಳನ್ನು ಕೊಟ್ಟಿದ್ದಾನೆ. ಯಮದಲ್ಲಿ ಸತ್ಯ, ಅಹಿಂಸ, ಅಪರಿಗ್ರಹ, ಆಸ್ತೇಯ, ಬ್ರಹ್ಮಚರ್ಯ, ಇದು ಯಮ. ಇನ್ನು ನಿಯಮದಲ್ಲಿ ಸತ್ಯವನ್ನು ಪಾಲಿಸಿದರೆ ಮುಂದೆ ನಿಯಮವನ್ನು ಪಾಲಿಸೋದು ತುಂಬ ಸುಲಭ ಆಗುತ್ತೆ. ಅದರಲ್ಲಿ ಶೌಚ, ಸಂತೋಷ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇವುಗಳನ್ನು ನಿಯಮದಲ್ಲಿ ಹೇಳ್ತಾರೆ. ಅಂದರೆ ನಾವು ಏನು ಮಾಡ್ತಾ ಬರ್ತೀವಿ, ನಮಗೆ ನಮ್ಮ ನಿಯಮವನ್ನು ಹಾಕ್ಕೊಳ್ಬೇಕು. ನಾವು ಸ್ವತಃ ಶುದ್ಧವಾಗಿರಬೇಕು, ಅದು ಒಳಗೆ ಹೊರಗೆ, ಅದನ್ನೇ ಶೌಚ ಅಂತ ಕರೆದ್ರು. ಅದು ಶೌಚ, ಸಂತೋಷವಾಗಿ ಇರೋದೇ ಇಲ್ಲ. ಇವತ್ತು ಯಾವುದು ಅವನಿಗೆ ಅಕಸ್ಮಾತ್ ಏನಾದ್ರು ಗಳಿಸ್ಬೇಕು ಅಂತ ಹೇಳಿದ್ರೆ ಗಳಿಸೋದೇ ಒಂದು, ಅವ್ನಿಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತಲೇ ಗೊತ್ತಿಲ್ಲ. ಹಾಗಾಗಿ ಅವನಿಗೆ ಸಂತೋಷನೇ ಇಲ್ಲ. ಅದಕ್ಕೆ ನಿಯಮದೆಲ್ಲ ಹೇಳ್ತಾರೆ ಶೌಚ, ಸಂತೋಷ. ಮೊದಲು ಸಂತೋಷವಾಗಿರೋದನ್ನು ಕಳೆದು ನಿನಗೆ ಏನು ಸಿಗುತ್ತೋ ಅದರಲ್ಲಿ ಸಂತೋಷವಾಗಿರು, ಅದನ್ನು ಬೆಳೆಸು, ಪರವಾಗಿಲ್ಲ, ಅದ್ರ ಸಂತೋಷವನ್ನು ಮಾಡ್ಕೋ ಅಂತ ಅದರಲ್ಲಿ ಹೇಳ್ತಾರೆ. ಹಾಗಾಗಿ ಯಮ ನಿಯಮ ಈ ಮೆಟ್ಲುಗಳನ್ನು ಹತ್ತಿ ಮುಂದೆ ಹೋದರೆ ಆಸನ. ಈ ಆಸನಗಳನ್ನು ಮಾಡಬೇಕಿದ್ರೆ ಶರೀರದಲ್ಲಿ 5 ಭಾಗ. ಮೊದಲನೇದು ಶರೀರ, ಅದನ್ನು ಅನ್ನಮಯ ಕೋಶ ಅಂತ ಕರೆದ್ರು. ಎರಡನೇದು ಉಸಿರಾಟ, ಇದನ್ನು ಪ್ರಾಣಮಯ ಕೋಶಕ್ಕೆ ಹೋಯಿತು. ಇನ್ನೊಂದು ಮನೋಮಯ ಕೋಶ. ಈ ಯೋಗದಲ್ಲಿ ಈ 3 ಕೋಶಗಳು ತುಂಬ ಮುಖ್ಯವಾದ್ದು. ಈ 3 ಕೋಶಗಳಿಗೆ ಅವನು ಸರಿಯಾಗಿ ಚಾಲನೆ ಕೊಡ್ತಾನೆ, ಅದು ಸರಿಯಾಗಿದೆ ಅಂತ ಹೇಳಿದ್ರೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಶರೀರದ ಆರೋಗ್ಯ ಕೆಟ್ಟೋಯ್ತು ಅಂತ ಹೇಳಿದ್ರೆ ಅವ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ನು ಕೋಟಿ ಸಂಪಾದನೆ ಮಾಡಿದ್ರೂ ಇವತ್ತು ಆರೋಗ್ಯ ಕೆಡ್ತೋಳಾದರೆ ಅವ್ನು ಮತ್ತೆ ಶಿಕ್ಷೆಯನ್ನೇ ಅನುಭವಿಸಬೇಕು. ಎಲ್ಲಿ ಆಸ್ಪತ್ರೆಗೆ ಹೋಗಿ ಮಲಗಿ ಜನರ ಸಂಪರ್ಕ ಇಲ್ಲದೆ ಇನ್ನೆಲ್ಲೋ ಇರಬೇಕು. ಈ ಥರ ಪರಿಸ್ಥಿತಿಗಳು ಬಂದಿರುತ್ತೆ. ಹಾಗಾಗಿ ಮೊದಲು ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನಂ ಅಂತ ಹೇಳ್ಬಿಟ್ಟಿದ್ದಾರೆ. ಶರೀರ ಚೆನ್ನಾಗಿದೆಯೋ ಅವನು ಏನು ಮಾಡಿದರೂ ಸರಿ ಇರುತ್ತೆ, ಮಾಡ್ಬೋದು ನಾವು ಆರಾಮಾಗಿ. ಅದಕ್ಕೆ ಮೊದಲು ಆಸನ, ಎರಡನೇದು ಪ್ರಾಣಾಯಾಮ, ಮೂರನೇದು ಧ್ಯಾನ. ಈ 3ಗಳನ್ನಾದರೂ ಕನಿಷ್ಠ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಈ ಆಸನಗಳ ಪದ್ಧತಿಯಲ್ಲಿ ಇದನ್ನು ನಾವು ಹೆಚ್ಚಾಗಿ ಲಕ್ಷ್ಯ ವಹಿಸಿ ಅದನ್ನು ಮಾಡಿಸೋದನ್ನು ಕಲಿಸೋದನ್ನು ಪ್ರಯತ್ನ ಮಾಡಿದ್ದೀವಿ. ಅವನಿಗೆ ಪ್ರಾರಂಭದಲ್ಲಿ ಸೂರ್ಯ ನಮಸ್ಕಾರ, ಅವನಿಗೆ ಒಂದೇ ಸಲ ನೀವು 108 ಆಸನಗಳನ್ನು ಹೇಳಿಬಿಟ್ರೆ ಅವ್ನು ಮತ್ತೆ ಆಸನನೇ ಮಾಡೋದಿಲ್ಲ. ಹಾಗಾಗಿ ಈ ಸೂರ್ಯ ನಮಸ್ಕಾರವನ್ನು ಮೊದಲು ಕಲಿಸೋದು. ಅದರಲ್ಲಿ ಅನೇಕ ಥರದ 7 ಆಸನಗಳು ಬರುತ್ತೆ. 7 ಆಸನದಿಂದ ಇಡೀ ಶರೀರದಲ್ಲಿ ಅನೇಕ ಭಾಗಗಳು ಚಾಲ್ತಿಗೊಳ್ಳುತ್ತೆ, ಬಿಸಿ ಆಗುತ್ತೆ, ಶರೀರ ಹೀಟ್ ಆಗುತ್ತೆ, ಹಾರ್ಟ್ ಲೆವೆಲ್ಲು ಚೆನ್ನಾಗಿ ಕ್ರಿಯೆಗಳನ್ನು ಶುರು ಮಾಡುತ್ತೆ. ಈ ಥರ ಒಂದು ಆಗಿರೋದ್ರಿಂದ ಮೊದಲು ಸೂರ್ಯ ನಮಸ್ಕಾರ, ಆಮೇಲೆ ಸಣ್ಣ ಆಸನಗಳು. ಈಗ ಅದನ್ನು ಯಾರಿಗೆ ಯಾವಾಗ ಕಲಿಸ್ಬೇಕು ಅನ್ನೋದು ಒಂದು ಪದ್ಧತಿ ಇದೆ. ಅದೇ ಪ್ರಕಾರನೇ ನಾವು ಕಲಿಸ್ತಾ ಹೋಗ್ತೀವಿ. ಓಕೆ, ಈಗ ನಿಮಗೆ ಯೋಗದಲ್ಲಿ ಅಂದರೆ ನಿರಂತರವಾಗಿ ತೊಡ್ಕೋಬೇಕು ಅಥವಾ ಯೋಗದಲ್ಲಿ ಆಸಕ್ತಿ ಮೊದಲು ಯಾವಾಗ ಕೊಡುತ್ತೋ, ಯಾವ ವಯಸ್ಸಿಗೆ, ಜೊತೆಗೆ ಎಲ್ಲೆಲ್ಲಿ ಯೋಗವನ್ನು ಅಭ್ಯಾಸವನ್ನು ಮಾಡಿದ್ರಿ? ಇದು ನಾನು ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ, ಬಾಲ್ಯದಿಂದನೇ ಸ್ವಯಂ ಸೇವಕ. ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಅಣ್ಣನನ್ನು ಅರೆಸ್ಟ್ ಮಾಡಿದಾಗ ನಮಗೆ ಶಾಖೆ ಬಗ್ಗೆ ಇನ್ನೂ ಒಂದಿಷ್ಟು ಹೆಚ್ಚಿನ ಒಂದು ಇದು ಬಂತು. ನಾವು ಆಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಾ ಇರೋರು ಅವುಗಳೇ ನಿತ್ಯ ಶಾಖೆಗೆ ಹೋಗೋದು ಇದು ಮಾಡ್ತಿದ್ವಿ. ಶಾಖೆಯಲ್ಲಿ ನನ್ನ ಪ್ರಿಯವಾದ ಒಂದು ಯೋಗ ಆಗಿತ್ತು. ಅಂದರೆ ಅಲ್ಲಿ ಸ್ವಲ್ಪ ಹಿರಿಯರು ತಮಗೆ ತಿಳಿದಿದ್ದನ್ನು ಹೇಳ್ಕೊಡ್ತಾಯಿದ್ರು, ಸೂರ್ಯ ನಮಸ್ಕಾರ ಆಸನಗಳನ್ನು ಹೇಳ್ಕೊಡ್ತಾಯಿದ್ರು. ಅದು ಹಾಗೆ ಮುಂದುವರಿತು. ನನ್ನ SLC ಅಭ್ಯಾಸದ ನಂತರ ಒಂದು 3-4 ವರ್ಷ ಕೃಷಿ ಮಾಡಿದೆ. ಅದಾದ ನಂತರದಲ್ಲಿ ಹೀಗೆ ಇದ್ರೆ ಆಗೋದಿಲ್ಲ, ನಾನು ಏನಾದರೂ ಒಂದು ದೇಶ ಸೇವೆ ಮಾಡಬೇಕು ಅಂತೇಳಿ ಹೊರಗೆ ಬಂದವನು. ಸೀದಾ ನೇರವಾಗಿ ಅಜಿತ್ ಕುಮಾರ್ ಅವ್ರನ್ನ ಸಂಪರ್ಕ ಆಯಿತು. ಅಜಿತ್ ಕುಮಾರ್ ಹೌದು, ಸಂಘದ ಹಿರಿಯ ಪ್ರಚಾರಕರು, ರಾಜ್ಯ ಪ್ರಾಂತ ಪ್ರಚಾರಕರಾಗಿದ್ದರು. ಅವರ ನೇತೃತ್ವದಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಪ್ರಾರಂಭ ಆಗಿತ್ತು. ಆಗಷ್ಟೇ 1-2 ವರ್ಷ ಕಳೆದಿತ್ತು. 3ನೇ ಬ್ಯಾಚ್ನವರು ನಾವು. ಅಲ್ಲಿ 45 ದಿವಸಗಳ ಕಾಲ ಮಂಡ್ಯದಲ್ಲಿ ವಿಶೇಷವಾದಂಥ ಟ್ರೈನಿಂಗನ್ನು ಕೊಟ್ಟರು. ಬೆಳಗ್ಗೆ ನಾವು 4 ಗಂಟೆಯಿಂದ 6 ಗಂಟೆವರೆಗೆ ನಿರಂತರವಾಗಿ 2 ಗಂಟೆ ವಿಶೇಷವಾದಂಥ ಯೋಗ ತರಬೇತಿಯನ್ನು ಮಾಡಿದ್ರು. ಅಲ್ಲಿಂದ ಯೋಗ ಹೆಚ್ಚು, ಮೊದಲು ಇಲ್ಲೂ ಯೋಗ ಆಸಕ್ತಿ ಇತ್ತು, ಹೆಚ್ಚು ಅಭ್ಯಾಸ ಮಾಡಿದ್ದಲ್ಲಾಯಿತು. ಅದಾದ ನಂತರದಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿನ ಕೇಶವಕೃಪಾದಲ್ಲಿ ಸ್ವಲ್ಪ ದಿವಸ ಅಲ್ಲಿ ಇದ್ದೆ. ಅಲ್ಲಿರುವಾಗಲೂ ಅಷ್ಟೇ BK ಅಯ್ಯಂಗಾರರ ಒಂದು ಸಂಪರ್ಕ ಬಂತು. ನಮ್ಮ ರಾಷ್ಟ್ರದಲ್ಲಿ ಆಗ ಅತಿ ಹೆಚ್ಚು ಯೋಗವನ್ನು ಅಭ್ಯಾಸ ಮಾಡಿದಂಥ ಒಂದು ಮಹಾನ್ ವ್ಯಕ್ತಿ BK ಅಯ್ಯಂಗಾರರು. ಅವರ ಮುಖಾಂತರ ಆಸನಗಳನ್ನು ಯಾವ ಥರ ಮಾಡಿದರೆ ಎಷ್ಟು ಪರಿಣಾಮ ಕೊಡುತ್ತೆ, ಆಸನದಲ್ಲಿ ಎಷ್ಟು ಹೊತ್ತು ನಿಲ್ಲಬೇಕು, ಎಷ್ಟು ಉಸಿರಾಡಬೇಕು, ಯಾವ ಆಸನವನ್ನು ಮಾಡೋದರಿಂದ ಏನೇನು ಸಮಸ್ಯೆಗಳ ಬಗೆಹರಿಯುತ್ತೆ, ಇದನ್ನೆಲ್ಲ ಅಲ್ಲೇ ಅಭ್ಯಾಸ ಮಾಡಿದೆ. ಅದಾದ ನಂತರ 8 ವರ್ಷ ಹಿಂದೂ ಸೇವಾ ಪ್ರತಿಷ್ಠಾನದ ತರಬೇತಿ ಪಡೆದ ನಂತರ ಸಂಘದ ಸ್ವಯಂ ಸೇವಕ ಮೂಲದಿಂದ. ಆನಂತರ ವಿಶ್ವಹಿಂದೂ ಭಾಗಕ್ಕೆ ಕೊಟ್ಟರು ನನ್ನನ್ನು. ನಾನು ವಿಶ್ವಹಿಂದೂ ಭಾಗದಲ್ಲಿ ಪರಾವರ್ತನ ವಿಭಾಗ ಅಂತ ಒಂದಿದೆ, ಮತಾಂತರ ಆದವರನ್ನು ವಾಪಸ್ಸು ತರುವಂಥದ್ದು, ಅವರು ಮನವೊಲಿಸಿ. ಆ ಭಾಗದಲ್ಲಿ ಒಂದು 8 ವರ್ಷ ಕೆಲಸ ಮಾಡಿ, ಅದು ಕೊನೆಯಲ್ಲಿ ಮೊದಲು ಮೈಸೂರು ಜಿಲ್ಲೆ ಚಾಮರಾಜನಗರ, ಆಮೇಲೆ ಮೈಸೂರು, ಅದಾದಮೇಲೆ ಶಿವಮೊಗ್ಗ ಆದಮೇಲೆ ಪುನಃ ಧಾರವಾಡ ವಿಭಾಗ,
ಅದು ಪುನಃ ಮತ್ತು ಶಿವಮೊಗ್ಗ ವಿಭಾಗ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ ಈ ಭಾಗ ಒಳಗೊಂಡಂತೆ ಆ ಭಾಗ ಅಲ್ಲಷ್ಟು ಕೆಲಸವನ್ನು ನಿರ್ವಹಿಸಿ ಅದಾದ ಮೇಲೆ 9ನೇ ವರ್ಷಕ್ಕೆ ಅಲ್ಲಿಂದ ನಿವೃತ್ತಿಯಾಗಿ ಊರಿಗೆ ಬಂದೆ. ಈ ನಿವೃತ್ತಿ ಆದ ನಂತರದ 1 ತಿಂಗಳ ಕಾಲ ರಾಷ್ಟ್ರೋತ್ಥಾನದಲ್ಲಿ ವಿಶೇಷವಾದಂಥ ತರಬೇತಿ, ಅದನ್ನು ಥೆರಪಿ ಕ್ಲಾಸು ಅಂತ ಕರೀತಾರೆ. ಈ ಥೆರಪಿ ಕ್ಲಾಸ್ಗಳಲ್ಲಿ ಕೆಲವು ಇನ್ಸ್ಟ್ರೂಮೆಂಟುಗಳನ್ನು ಉಪಯೋಗಿಸಿ ಹೇಗೆ ಮಾಡಬೇಕು. ಈಗ ವಯಸ್ಸಾದವರಿಗೆ ಎಲ್ಲದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಆದರೆ ಯೋಗ ಮಾಡಬೇಕು. ಅವರಿಗೆ ಒಂದು 5 ನಿಮಿಷಗಳ ಕಾಲ ಸುಖಾಸನದಲ್ಲೂ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ಆ ಥರದವ್ರು ಏನು ಮಾಡ್ಬೋದು? ಕುರ್ಚಿ ಮೇಲೆ ಕೂತ್ಕೊಂಡು ಹೇಗೆ ಮಾಡ್ಬೋದು? ನೆಲದ ಮೇಲೆ ಕೂತ್ಕೊಂಡಾದರೆ ಹೆಂಗೆ ಮಾಡ್ಬೋದು? ಯಾವುದೂ ಆಗೋದಿಲ್ಲ. ಬ್ಯಾಕ್ ಪೇನ್ ತುಂಬ ಇದೆ, ಅವರು ಹೇಗೆ ಮಾಡ್ಬೋದು? ಇವುಗಳನ್ನೆಲ್ಲ ಅಲ್ಲಿ ಅಭ್ಯಾಸ ಮಾಡಿ ಬಂದೆ. ಇವತ್ತಿಗೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಪತಂಜಲಿ ಒಂದು ಯೋಗ ಸಮಿತಿಯಲ್ಲಿ ಸಕ್ರಿಯರಾಗಿದ್ರಿ, ಅದರ ಸಂಪರ್ಕಕ್ಕೆ ಹೇಗೆ ಬಂದ್ರಿ? ಇದು ಯೋಗ ಕ್ಲಾಸ್ ಈಗನ್ನ ಇಲ್ಲಿ ಸಿರ್ಸಿಗೆ ಬಂದ ನಂತರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಯೋಗವನ್ನು ನಿತ್ಯ ಅಭ್ಯಾಸನೂ ಇತ್ತು. ಅಭ್ಯಾಸ ಇಲ್ಲದೆ ಇರುವಾಗ ಎಲ್ಲಿ ಕ್ಲಾಸುಗಳ ಮೊದಲೆಲ್ಲ ಇತ್ತು, 21 ದಿವಸಗಳ ಕಾಲ ಕಂಟಿನ್ಯೂಸ್ ಶಿಬಿರಗಳನ್ನು ಮಾಡಬೇಕು ಅಂತೇಳಿ. ನಾನು ಇಲ್ಲಿ ಸಿರ್ಸಿಯಲ್ಲಿ ಲೈನ್ಸ್ನಲ್ಲಿ, ಹಾಗೆ ನಮ್ಮ ರಾಘವೇಂದ್ರ ಮಠದಲ್ಲಿ ಈ ಥರಗಳಲ್ಲಿ ದೊಡ್ಡ ಶಿಬಿರಗಳು. ಒಂದು ರಾಘವೇಂದ್ರ ಮಠದಲ್ಲಿ ಸುಮಾರು 70 ಜನ ಮಹಿಳೆಯರು ಲೈನ್ಸ್ ಒಂದಲ್ಲಿ ಜಾಗ ಸಾಕಾಗದೆ ಹೊರಗಡೆಗೂ ಅಭ್ಯಾಸ ಮಾಡಿದಂಥವ್ರು. ಆಗನೇ ಇದರಲ್ಲಿ ಅವರ ಜೊತೆಗೆ ಎಲ್ಲ ಒಟ್ಟು ಅಭ್ಯಾಸ ಮಾಡಿ ನನಗೆ ತಿಳಿದಿದ್ದನ್ನು ಅವರಿಗೆ ಹೇಳಿ ಹೀಗೆ ಯೋಗ ಕ್ಲಾಸ್ ಪ್ರಾರಂಭ ಆಯಿತು. ಇದನ್ನು ನೋಡ್ತಾ ಇದ್ದಾಗ ನಾನು ಸಿದ್ದಾಪುರದಲ್ಲಿ 16 ವರ್ಷಗಳ ಕಾಲ ಹೈಸ್ಕೂಲ್ನಲ್ಲಿ ಯೋಗ ಪಾಠನೇ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಪತಂಜಲಿಯ ಒಂದು ಸಂಪರ್ಕ ಬಂತು. ಬಾಬಾ ರಾಮದೇವ್ಜಿಯವರು ಇದರ ವಿಶೇಷವಾದಂಥ ಶಿಬಿರ ಅಭ್ಯಾಸವನ್ನು ಕೊಡ್ತಾ ಇದ್ದಾರೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ನೀವು ಬರಬೇಕು ಅಂತೇಳಿ. ಸರಿ, ನಾವು ಎಲ್ಲರ ಜೊತೆಗೆ ಅಲ್ಲಿಗೆ ಹೋದ್ವಿ. ಹರಿದ್ವಾರದಲ್ಲಿ ಒಂದು ವಿಶೇಷವಾದಂಥ ಒಂದು ದೊಡ್ಡ ಮಂದಿರವನ್ನೇ ಕಟ್ಟಿದ್ದಾರೆ. 10,000 ಜನ ಒಟ್ಟಿಗೆ ಯೋಗ ಮಾಡುವಂಥದ್ದು. ಅಲ್ಲಿ 2009ನೇ ಇಸವಿಯಲ್ಲಿ ವಿಶೇಷವಾದಂಥ ಯೋಗ ತರಬೇತಿಯನ್ನು ಪಡೆದೆ. ಆನಂತರ ಅಲ್ಲಿಂದ ಬಂದ ನಂತರ ಇಲ್ಲ, ನೀವು ಅದಕ್ಕೆ ಯೋಗಕ್ಕೆ ಅನುಕೂಲ ಇದ್ದೀರಿ, ನಮಗೂ ನಿಮ್ಮ ಅಪೇಕ್ಷೆ ಇದೆ, ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ಯೋಗವನ್ನು ಮಾಡ್ತಾ ನನ್ನ ವೃತ್ತಿನೂ ಅದಾಗಿರೋದ್ರಿಂದ ಜೊತೆಯಲ್ಲಿ ಸಂಪರ್ಕವೂ ಚೆನ್ನಾಗಾಯಿತು. ಅದು ಪ್ರಕಾರ ಮತ್ತು ಅವರು ಒಂದು ವಿಶೇಷವಾದಂಥ ಒಂದು ಕೊಡುಗೆಯನ್ನು ಮಾಡಿದರು. ಈಗ ನಾನು ಮಾಡೋದಿದ್ದರೆ ಅಲ್ಲಿ ಶುಲ್ಕವನ್ನು ತಗೊಂಡು ಯೋಗ ಮಾಡ್ತೀವಿ, ಆದರೆ ಅವರು ಹಾಗಲ್ಲ, ಉಚಿತವಾಗಿಯೇ ಕೊಡಬೇಕು ಅಂತ ಹೇಳಿದ್ರು. ಸರಿ ಅಂತೇಳಿ ಇವತ್ತಿಗೂ ಪತಂಜಲಿ ಕಡೆಯಿಂದ ಉಚಿತವಾಗಿ ಯೋಗ ಸಿಗ್ತಾ ಇದೆ. ಆದರೆ ಕೆಲವು ವಿಷಯಗಳನ್ನು ಹೇಳಬಾರದು, ಉಚಿತವಾಗಿ ಕೊಟ್ಟರೆ ಅದಕ್ಕೆ ಬೆಲೆ ಇಲ್ಲ. ಈ ಥರ ಪರಿಸ್ಥಿತಿ ನಮ್ಮ ದೇಶದಾಗೋಗ್ಬಿಟ್ಟಿದೆ. ಹಾಗಾಗಿ ಅವರು ಬಂದ ನಂತರ ದೊಡ್ಡ ಪ್ರಮಾಣದಲ್ಲಿ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ. 11 ತಾಲೂಕುಗಳಲ್ಲಿ ಒಂದೇ ಬಾರಿ ಅಂದರೆ ಒಂದು ಡೇಟನ್ನು ನಿಶ್ಚಯ ಮಾಡಿದ, ಆ ಡೇಟಿಂದ ಈ ಡೇಟ್ನವರೆಗೆ ಎಲ್ಲ ಕಡೆಗಳಲ್ಲಿ ಯೋಗ ಶಿಬಿರ ನಡಿಬೇಕು ಅಂತೇಳಿ ಇಡೀ 11 ತಾಲೂಕಿನಲ್ಲಿ ಒಂದೇ ಸಲ ಆಯಿತು. ಅದು ದೊಡ್ಡ ಪ್ರಮಾಣದಲ್ಲಿ ಆಯಿತು. ಆಗ 2011ನೇ ಇಸ್ವಿಗೆ ಬಾಬಾ ರಾಮದೇವ್ಜಿಯವರು ಸಿರ್ಸಿಗೆ ಬಂದರು. ಅವರು ಇಲ್ಲಿ ಬಂದು ಯೋಗವನ್ನು ಮತ್ತಿಷ್ಟು ಪ್ರಚಾರ ಮಾಡಿದರು. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಹೋಯಿತು. ಅದಾದ ನಂತರದಲ್ಲಿ ನನಗೂ ಇದು ಹೌದು ಅಂತಿಸ್ತು. ಹಾಗಾಗಿ ಇವತ್ತಿಗೂ ಅದರ ಕಾರ್ಯದರ್ಶಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದರು. ಅದನ್ನು ಶ್ರದ್ಧೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಯೋಗವನ್ನು ಕಲಿಸ್ತಾ ಇದ್ದೀನಿ. ನೀವು ಈಗ ಯೋಗ ಥೆರಪಿ ಅಂತ ಹೇಳಿದ್ರಿ. ಈ ಯೋಗ ಥೆರಪಿ ಅಂದ್ರೆ ಏನು? ಅದರಿಂದ ಯಾವ್ಯಾವ ರೋಗ ತಡೆಗಟ್ಟಬಹುದು ಅಥವಾ ರೋಗ ಬಂದಿರುವಂಥ ರೋಗಗಳನ್ನು ಕಡಿಮೆ ಮಾಡಬಹುದು? ಯೋಗ ಥೆರಪಿಯಲ್ಲಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳು, ಇನ್ಸ್ಟ್ರೂಮೆಂಟ್, ಅವುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ಬೋದು ಅಂತೇಳಿ. ಈಗ ಉದಾಹರಣೆಗೆ ಯಾರಿಗೋ ಒಬ್ಬನಿಗೆ ಬೆನ್ನು ನೋವಿರುತ್ತೆ, ತುಂಬ ಸೊಂಟ ನೋವಿರುತ್ತೆ, ಅವ್ನು ಬೈಕ್ ಓಡಿಸ್ತಾನೆ, ಕಾರ್ ಓಡಿಸ್ತಾನೆ, ಅಥವಾ ಶಿಕ್ಷಕರು ನಿಂತ್ಕೊಂಡು ತುಂಬ ಹೊತ್ತು ಪಾಠ ಮಾಡ್ತಾರೆ. ಆ ಥರದಿಗೆಲ್ಲ ಬೆನ್ನು ನೋವು ಸಹಜ ಬಂದೇ ಬರುತ್ತೆ ಅದು. ಆದರೆ ಮತ್ತು ಈಗಿನ ಆಹಾರದ ಇದರಲ್ಲೂ ಬರುತ್ತೆ ಅದು. ಅದಕ್ಕೆ ಅವ್ರಿಗೆ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಒಂದು ಆರ್ಚನ್ನು ಮಾಡಿರ್ತೀವಿ. ಆ ಆರ್ಚನ್ ಮೇಲೆ ಮಲಗಿಸ್ತೀವಿ, ಬೆನ್ನಿನ ಹೊರಿ ನೇರ ಆಗುತ್ತೆ. ಹಾಗೆ ಬೆನ್ನಿನ ರೋಲ್ ಇದೆ, ಮಸಾಜ್ ಮಾಡಬೇಕಾಗುತ್ತೆ. ಮಸಾಜನ್ನು ಎಷ್ಟು ಹೊತ್ತು ಮಾಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ರೋಲ್ಗಳನ್ನು ಇಟ್ಟು ನಾವೇ ಬೆನ್ನನ್ನು ಮಸಾಜ್ ಮಾಡ್ಕೊಳ್ಬೋದು. ಈಗ ಅನ್ನು ಹಗ್ಗ ಇದೆ, ಹಗ್ಗವನ್ನು ನಾವು ಸರಿಯಾಗಿ ಅದನ್ನು ಕಟ್ಟಿಕೊಂಡು ಅದನ್ನು ಬೆನ್ನಿಗೆ ಹಾಕಿ ಅದಕ್ಕೆ ಇದು ಮಾಡಿ ಹಿಂದುಗಡೆ ಬಾಗುವಂಥದ್ದನ್ನು ವ್ಯವಸ್ಥೆಯನ್ನು ಮಾಡ್ತೀವಿ. ಇದು ಥೆರಪಿ ಕ್ಲಾಸುಗಳಲ್ಲಿ ಬರುತ್ತೆ. ಇನ್ನು ನಾವು ಸ್ನಾನಗಳನ್ನು ಮಾಡ್ತೀವಿ, ಶರೀರ ಶುದ್ಧಿ ಆಗುತ್ತೆ, ಆದರೆ ಹೊಟ್ಟೆಯನ್ನು ಕ್ಲೀನ್ ಮಾಡೋದಿಲ್ಲ. ಆಗೇನು ಮಾಡ್ತೀವಿ, ಜಲಭಾತಿ ಅಂತ ಮಾಡಿಸ್ತೀವಿ. ಸುಮಾರು ಒಂದು 5 ಲೀಟರ್ ನೀರು ಕುಡಿಸಿ ಅದನ್ನು ವಾಮಿಟಿಂಗ್ ಮಾಡಿಸಿ ಕ್ಲೀನ್ ಮಾಡಿಸ್ತೀವಿ. ಇನ್ನು ದೃಷ್ಟಿ ದೋಷವನ್ನು ತೆಗಿಬೇಕು ಅಂತ ಹೇಳಿದ್ರೆ ಕಣ್ಣಿಗೆ ಪ್ರತಿನಿತ್ಯ ಬೆಳಗ್ಗೆ ನೀರನ್ನು ಹೊಡಿಬೇಕು. ಅದು ಹೇಗೆ ಹೊಡಿಬೇಕು ಅದನ್ನು ತೋರಿಸ್ತೀವಿ. ಹೀಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಅನುಗುಣವಾಗಿ, ಅಂದರೆ ಎಲ್ಲರಿಗೂ ಒಂದೇ ಥರ ಬರ್ತದೆ ಅಂತ ಹೇಳಲಿಕ್ಕೆ ಬರೋದು. ಒಬ್ಬನಿಗೆ ಡಯಾಬಿಟಿಸ್ ಇದೆ,
ಅವನು ಡಯಾಬಿಟಿಸಿಗೆ ಕೆಲವು ಆಸನಗಳನ್ನು ಮಾಡಬೇಕು, ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಕುರ್ಚಿ ಮೇಲೆ ಕೂತ್ಕೊಂಡು ಹೆಂಗೆ ಮಾಡೋದು ಅಥವಾ ಮಲ್ಕೊಂಡು ಹೆಂಗೆ ಮಾಡೋದು, ಅದಕ್ಕೆ ದಿಂಬುಗಳನ್ನು ಹೇಗೆ ಉಪಯೋಗಿಸ್ಬೋದು, ಇದನ್ನು ನಾವು ಅವರಿಗೆ ತೋರಿಸ್ಕೊಡ್ತೀವಿ ಮತ್ತು ಮಾಡಿಸ್ತೀವಿ. ಇದನ್ನು ನಾನು ಸ್ವತಃ ಮನೆಯಲ್ಲಿ ಕಳೆದ ಒಂದು 10 ವರ್ಷದಿಂದ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ನಡೆಸ್ಕೊಂಡು ಹೋಗ್ತಾ ಇದೆ. ಪ್ರಮುಖವಾಗಿ ಯಾವ್ಯಾವ ರೋಗಗಳಿಗೆ ಈ ಥೆರಪಿಯಲ್ಲಿ ಗಣನೀಯವಾದಂಥ ಒಂದು ಕಾಣಬಹುದು? ಇದರಲ್ಲಿ ಥೆರಪಿ ಕ್ಲಾಸ್ನಾಗ ಥೆರಪಿ ಕ್ಲಾಸ್ ಅಂತಲ್ಲ, ಅದು ಯೋಗ ಕ್ಲಾಸ್ನಲ್ಲೇ ಬರುತ್ತೆ. ಹೆಚ್ಚಾಗಿ ಈಗಿರುವಂತಹ ಹಾರ್ಟ್ ಸಮಸ್ಯೆಗಳು, ಹಾಗೆ ಡಯಾಬಿಟಿಸ್ ಸಮಸ್ಯೆ, ತುಂಬ ಜನಕ್ಕೆ ಡಯಾಬಿಟಿಸ್ ಸಮಸ್ಯೆ, ಅದರಲ್ಲೂ ಈಗ ನಮ್ಮಲ್ಲಿ ವಿಶೇಷವಾಗಿ ಅಲರ್ಜಿ ಜೊತೆಯಲ್ಲಿ ಅಸ್ತಮ, ಇವುಗಳನ್ನು ಪೂರ್ತಿ ತೆಗಿಬೋದು ಅಂತ ಅನಿಸುತ್ತೆ. ಹಾರ್ಟಿನ ಕಾಯಿಲೆಯೂ ಅಷ್ಟೇ ಮುದ್ರಾ ಸಹಿತವಾಗಿ ಅವ ಹಾರ್ಟನ್ನು ಪ್ರಾಣಾಯಾಮವನ್ನು ಮಾಡಿದರೆ, ನಾವು ಕಪಾಲಭಾತಿ ಭಸ್ತ್ರಿಕಾವನ್ನು ಹೇಳ್ತೀವಿ, ಅದನ್ನು ಮುದ್ರಾ ಸಹಿತವಾಗಿ ಮಾಡಿದರೆ ಅವನಿಗೆ ಹಾರ್ಟ್ ಬ್ಲಾಕ್ ಆಗೋದೇ ಇಲ್ಲ ಅಂತ. ಅದರಲ್ಲಿ ಆ ಬ್ಲಾಕ್ ಆಯಿತು, ಬ್ಲಾಕ್ ಆಯಿತು ಅಥವಾ ಅವನಿಗೇನೋ ಸಮಸ್ಯೆ ಬಂತು, ಆಗ ಮುದ್ರಾ ಹಾಕ್ಕೊಂಡು ಅವನು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀವಿ. ಒಂದಷ್ಟು ಮಾಡಿದರೆ ಅದು ಇದು. ಮತ್ತು ಒಂದು ಏನಾಗಿದೆ ಅಂತ ಕೇಳಿದರೆ, ಇವತ್ತು ನಮ್ಮ ದೇಶದಲ್ಲಿ ನಾವ್ಯಾರೋ ಹೇಳಿದರೆ ಅದು ಸರಿ ಅನಿಸೋದಿಲ್ಲ, ಅದು ಅಮೇರಿಕಾದವರು ಜರ್ಮನಿಯವರು ಇನ್ಯಾರು ಹೇಳಿದರೆ ಅದು ಹೌದು ಅನಿಸುತ್ತೆ. ನಮ್ಮಲ್ಲಿ ಮಾಡಿರೋದನ್ನು ನಾವು ಹೇಳಿದರೂ ಒಪ್ಪೋದಿಲ್ಲ ಅವರು ಅಲ್ಲಿಂದ ಬಂದಿದ್ದಕ್ಕೆ. ಈಗ ನನಗೇ ಕಾಣ್ತದೆ, ನಾವು ಸ್ಕೂಲುಗಳಲ್ಲಿ 2 ಕಿವಿಗಳನ್ನು ಹಿಡ್ಕೊಂಡು ಬೈಟಕ್ಕೆ ಹೊಡೆಸ್ತಿದ್ವಿ, ಅದು ಶಿಕ್ಷೆ ಆಗಿತ್ತು ನಮ್ಮಲ್ಲಿ. ಆದರೆ ಈಗ ಅದನ್ನು ಏನು ಯೋಚನೆ ಮಾಡಿದರು, ಇಂಡಿಯಾದಲ್ಲಿ ಯಾಕೆ ಈ ಶಿಕ್ಷೆಯನ್ನು ಕೊಡ್ತಾರೆ ಅಂತೇಳಿ. ಈ ಶಿಕ್ಷೆಯನ್ನು ಕೊಡ್ತಾರೆ ಅಂದರೆ, 2 ನಾವು ಕಿವಿಗಳನ್ನು ಹಿಡ್ಕೊಂಡು ಬೈಟಕ್ಕೆ ಹೊಡೆದಾಗ ಅದು ಮೂತ್ರನಾಳಕ್ಕೆ ಲಿಂಕ್ ಇದೆ ಹೇಳಾಯ್ತು, ಅದು ಮೂತ್ರನಾಳವನ್ನು ಕ್ಲೀನ್ ಮಾಡುತ್ತೆ. ಹಾಗಾಗಿ ಮೂತ್ರನಾಳದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕೋಸ್ಕರ ಆ ಶಿಕ್ಷೆಯನ್ನು ಕೊಡ್ತಾರೆ, ಇದು ಸರಿ ಇದೆ ಅಂತ ಹೇಳಿದ್ರು. ಈಗ ನಾವು ಶಾಲೆಗಳಲ್ಲಿ ಕೊಡುವಂಥ ಶಿಕ್ಷೆಗಳೇನಿದೆಯಲ್ಲ ಅದು ಶಿಕ್ಷೆ ಅಲ್ಲ, ಆರೋಗ್ಯಕ್ಕೆ ಪೂರಕವಾಗಿದೆ. ನಮ್ಮದು ಎಲ್ಲ ಶಿಕ್ಷೆಗಳನ್ನು ಹಾಗೇನೆ ಆರೋಗ್ಯಕ್ಕೆ ಪೂರಕವಾದಂಥ ಶಿಕ್ಷೆಗಳನ್ನೇ ನಾವು ಕೊಡ್ತಾ ಇರ್ತೀವಿ ಅಂತ. ಹಾಗಾಗಿ ಈ ಥರ ಒಂದು ಏನಿದೆಯಲ್ಲ ಅದು ಶಿಕ್ಷೆ ಅಂತ ಅಂದ್ಕೊಳ್ಳೋದೇನೆ ಮಾಡ್ತಾ ಹೋದರೆ ಅವನ ಆರೋಗ್ಯನೂ ಸುಧಾರಿಸುತ್ತೆ, ಅವನು ಚೆನ್ನಾಗೂ ಇರ್ತಾನೆ. ಈಗ ಕಾಯಿಲೆಗಳಿಗೆ ಅನುಗುಣವಾಗಿ ಈಗ ತುಂಬ ತಲೆನೋವು ಇರ್ತದೆ, ಅವನಿಗೆ ಏನು ಮಾಡಬೇಕು, ಅವನು ಶ್ವಾಸೋಚ್ಛ್ವಾಸವನ್ನು ಚೆನ್ನಾಗಿ ಮಾಡಬೇಕು, ಭಸ್ತ್ರಿಕಾ ಕ್ರಿಯೆಯನ್ನು ಮಾಡಬೇಕು, ಎಷ್ಟು ಮಾಡಬೇಕು, ಇವುಗಳನ್ನೆಲ್ಲ ಹಂತವಾಗಿ ಅವರವರನ್ನು ನೋಡಿ ಅವರವ್ರ ಕಾಯಿಲೆಯನ್ನು ನೋಡಿ ಹೇಳ್ಕೊಡ್ತಾ ಇರ್ತೀವಿ. ಓಕೆ. ಈಗ ಒಂದು ಪ್ರಮುಖವಾಗಿ ಕಂಡು ಬರೋದೇನು ಕೇಳಿದ್ರೆ, ಯೋಗಾಭ್ಯಾಸ ಯಾವಾಗ ಮಾಡಲಿಕ್ಕೆ ಸಾಮಾನ್ಯವಾಗಿ ಜನ ಶುರು ಮಾಡ್ತಾರೆ ಅಂದರೆ, ಏನೋ ಅವ್ರಿಗೆ ರೋಗ ಬಂದಿದೆ ಅಥವಾ ಮತ್ತೇನೋ ಸೊಂಟ ನೋವು ಶುರುವಾಗಿದೆ, ಆ ಸಮಯದಲ್ಲಿ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅದಕ್ಕೂ ಮುಂಚೆನೆ ಪೂರ್ವಭಾವಿಯಾಗಿದೆ ಯೋಗದ ಅಭ್ಯಾಸ ಮಾಡಿದರೆ ಆ ಕಾಯಿಲೆಗಳಿಂದ ದೂರ ಇರ್ಬೋದು ಅಥವಾ ಅದು ಪ್ರಮಾಣ ತಡೆಗಟ್ಟಬಹುದಲ್ವ? ನೀವು ಹೇಳಿದ 100ಕ್ಕೆ 100 ಸತ್ಯ ಇದೆ. ಆದರೆ ಏನಾಗಿದೆ, ಇವತ್ತು ನನಗೆ ಅನ್ನಿಸ್ತಾ ಇದೆ, ನಾನು 16 ವರ್ಷ ಏನು ಸಿದ್ದಾಪುರದ ಹೈಸ್ಕೂಲ್ನಲ್ಲಿ ಮಾಡಿ ಬಂದೆ, ಅಲ್ಲೂ ಹಾಗೇ ಈಗಿಲ್ಲಿ ಶ್ರೀನಿಕತಾನಂದಲ್ಲಿ ಏನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ, ಯಾರೂ ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಹೇಳೋದಿಲ್ಲ. ಇದೇ ದೊಡ್ಡ ಸಮಸ್ಯೆ ಬಂದಿರೋದು. ಈಗ ನಾವು ಸ್ವರ್ಣವಳ್ಳಿ ಶ್ರೀಗಳವರ ಒಂದು ಯೋಜನೆ ಏನಿದೆ, ಪ್ರತಿ ಮನೆಗೆ ಯೋಗ ತಲುಪಬೇಕು ಅಂತೇಳಿ. ನಾವು ಹಾಗಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಸಮಾನವಾದಂಥ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾನು ಕ್ಲಾಸ್ ತೊಗೊಳ್ತೀನಿ. ಅಲ್ಲಿ ಹೇಳಿ ಕಳಿಸಿದರೆ ಮನೆಯಲ್ಲಿ ಈಗ ಒಂದು ಕ್ಲಾಸ್ನಲ್ಲಿ 60 ಜನ ಇದ್ದರೆ 2 ಜನ ಕೈ ಎತ್ತಾರೆ ನಿತ್ಯ ಮಾಡೋರಲ್ಲಿ. ಇದು ತುಂಬ ಏನು ಹೇಳಬಾರ್ದಂಥ ವಿಷಯ ಆಗೋಗ್ಬಿಟ್ಟಿದೆ. ನಿತ್ಯ ಅವ್ರು ಮಾಡಿದರೆ ಅವ್ರಿಗೆ ಕಾಯಿಲೆ ಹೇಳೋದು ಬರೋದೇ ಇಲ್ಲ. ಕಾಯಿಲೆ ಹೇಳೋದನ್ನು ಅವ್ರ ಕಡೆಗಳಲ್ಲೆಲ್ಲೂ ಬರೋದಿಲ್ಲ. ಯಾಕಂದರೆ ವಿಷವಸ್ತುಗಳನ್ನ ತಿಂದರೂ ಅದು ವಿಷವಸ್ತು ಎಲ್ಲೋ ಹೋಗಬೇಕು ಅಲ್ಲಿ ಹೋಗ್ಬಿಡುತ್ತೆ, ಯಾವುದೇ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಇನ್ನೊಂದು ಕೇಳ್ತಾರೆ, ಯಾವಾಗ ಅಭ್ಯಾಸ ಮಾಡಬೇಕು ಅಂತೇಳಿ. ನಾನು ಇದನ್ನು ನಮ್ಮ ಗುರುಗಳ ಹತ್ರ ಪ್ರಶ್ನೆ ಮಾಡಿದ್ದೆ, ಇದು ಇನ್ನು ಹಾಗಾದರೆ ಯೋಗವನ್ನು ಯಾವಾಗ ಅಭ್ಯಾಸ ಮಾಡಬೇಕು? ಅವನು ಉಸಿರಾಡ್ಲಿಕ್ಕೆ ಅವ್ನು ತಿಳಿತದೆ ಅಂತೇಳಿ ಅದರಲ್ಲಿ ಶುರು ಮಾಡಿಸು ಅಂತ. ಆಸನಗಳನ್ನು ಆಗಲ್ಲ, ಆಸನಗಳನ್ನು ಸಣ್ಣಕ್ಕಿರುವಾಗಲೇ ಈಗ ನಾವು ಜಪಾನ್ನಂಥ ಇದರಲ್ಲಿ ನೋಡ್ತೀವಿ, ತುಂಬ ಸಣ್ಣ ಇರುವಾಗಲೇ ಅವರನ್ನು ಏನೋ ಮಾಡಿ ಜಿಮ್ಮಿಗೆ ಕಳಿಸಿ ಏನೇನೋ ಮಾಡಿಬಿಡ್ತಾರೆ. ಅದನ್ನು ಪ್ರಾರಂಭ ಮಾಡಿ ಆಮೇಲೆ ಅದಕ್ಕೆ ಶಾಸ್ತ್ರೋಕ್ತವಾಗಿ ಅದನ್ನು ಕಡೆಗೆ ತರೋಣ. ಅವನಿಗೆ ಮೊದಲು ಅದ್ರ ಬಗ್ಗೆ ಆಸಕ್ತಿ ಹುಟ್ಟಲಿ, ಆಮೇಲೆ ಶಾಸ್ತ್ರೋಕ್ತವಾಗಿ ಮಾಡೋಣ ಅಂತ ಹೇಳ್ತಾ ಇರ್ತೀವಿ. ಅದನ್ನು ನಮ್ಮ ದೇಶದಲ್ಲಿ ಮಾಡ್ತಾ ಇಲ್ಲ, ಅದೇ ಆಗಬೇಕಾಗಿದೆ. ಯೋಗದ ಪ್ರಚಾರಕ್ಕೂ ನಾವು ಈಗ ತುಂಬ ಚೆನ್ನಾಗಾಗಿದೆ. ಆದರೆ ಬಾಬಾ ರಾಮದೇವ್ಜಿಯವರು ಬಂದು ಅದನ್ನು ಯಾವಾಗ ಫ್ರೀಯಾಗಿ ಹೊರಗಡೆಗೆ ಬಿಟ್ಟರೋ ಆ ಪ್ರಚಾರದಿಂದ ಈಗ ಕೆಲವು ಮನೆಗಳಲ್ಲಿ ಯೋಗ ಅಂತೂ ಶುರು ಮಾಡಿದ್ದಾರೆ. ಇದು ಬೇಕಾಗಿರೋ ವಿಷಯ. ಸರಿ, ಈಗ ತಾವು ಕರೋನಾ ಸಮಯದಲ್ಲಿ ಏನು ಪ್ರಕಾರವಾಗಿ ದೇಶಾದ್ಯಂತ ಕರೋನಾ ವ್ಯಾಪಕವಾಗಿ ಹರಡಿತ್ತು, ನಮ್ಮ ಭಾಗದಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳಾಗಿವೆ. ಆ ಒಂದು ಸಮಯದಲ್ಲಿ ತಾವುಗಳು ಒಂದಷ್ಟು ಜನ ಸೇರಿ ಜಿಲ್ಲೆಯ ಬಹುತೇಕ ಕಡೆ ಯೋಗ ಶಿಬಿರನ ಆಯೋಜನೆ ಮಾಡಿದ್ರೆ ಅಂತ ನಾವು ಕೇಳ್ಪಟ್ಟಿದ್ವಿ. ಅದರಿಂದ ಸಾಕಷ್ಟು ಜನರಿಗೆ ಒಂದು ಒಳ್ಳೆಯ ರೀತಿಯಾದ ಅನುಕೂಲ ಆಗಿದೆ ಆ ಒಂದು ಕರೋನಾ ಮಹಾಮಾರಿಯನ್ನು ಎದುರಿಸಲಿಕ್ಕೆ. ಇದರ ಅನುಭವ ಹೇಗಿತ್ತು, ಯಾಕೆ ಅಥವಾ ಯಾವುದ್ರ ಮೂಲಕ ಆಯೋಜನೆ ಮಾಡಿದ್ರಿ? ಕೊರೋನಾ
ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಅದು. ಅದಕ್ಕೆ ಮೂಲ ಉಸಿರಾಟದ ಸಮಸ್ಯೆ, ಅದು ಬಂದಿರೋದೇ ಉಸಿರಾಟದ ಸಮಸ್ಯೆಗೋಸ್ಕರ. ಆಗ ಇದನ್ನು ಮನಗಂಡಂಥ ನಮ್ಮ ಶ್ರೀ 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 ಗಂಗಾಧರ ಸ್ವಾಮೀಜಿಗಳೇನಿದ್ದಾರೆ ಸ್ವರ್ಣವಳ್ಳಿ ಮಠದ ಕಡೆಯಿಂದ ಒಂದು ಆದೇಶವನ್ನು ಕೊಟ್ಟರು. ರಘುರಾಮ ಒಂದು ಸಲ ಮಠಕ್ಕೆ ಬಂದು ಹೋಗು ಅಂತೇಳಿ. ಮಠಕ್ಕೆ ಬಂದು ಹೋದರೆ ನೋಡು ಈ ಕೊರೋನಾ ಸ್ವಲ್ಪ ಕಡಿಮೆ ಆಗಿದೆ, ಇದು ಮತ್ತು ಯಾವಾಗ ಬೇಕಿದ್ರೂ ಜಾಸ್ತಿ ಆಗ್ಬೋದು, ಹಾಗಾಗಿ ಇದಕ್ಕೆ ಏನು ಮಾಡಬೇಕು, ಯೋಗನೇ ಪರಿಹಾರ. ನೀವು ಅದು ಯೋಗವನ್ನು ಇಡೀ ನಮ್ಮ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಈ 3 ತಾಲೂಕನ್ನಾದ್ರೂ ಎಲ್ಲ ಕಡೆಗೂ ಮಾಡಬೇಕು. ಇದನ್ನಾದ್ರೂ 3 ತಾಲೂಕುಗಳನ್ನಾದರೂ ಕೇಂದ್ರವಾಗಿ ಇಟ್ಕೊಂಡು ಯೋಗವನ್ನು ಕಲಿಸ್ಬೇಕು ಅಂತ ಹೇಳೋದು. ಅನುಕೂಲ ಅದನ್ನು ನಾವು ಯೋಚನೆ ಮಾಡಿದ್ವಿ, ಹೇಗೆ ಮಾಡೋದಪ್ಪ, ಗುರುಗಳ ಆದೇಶ ಮಾಡಲೇಬೇಕು. ಆದರೆ ಇದು ಒಂದು ಒಳ್ಳೆಯ ಸಲಹೆ, ಈ ಅನೇಕ ಜನರ ಪ್ರಾಣ ಉಳಿಯುತ್ತಲ್ಲ ಹಾಗಾಗಿ ಒಂದು ಯೋಚನೆ ಮಾಡಿ ನಾವೊಂದು 21 ಜನ ಶಿಕ್ಷಕರು ಎಲ್ಲ ಕೂಡಿಸಿ, ಯಾಕಂದರೆ ಒಬ್ರಿಗೊಬ್ಬರು ಸೇರುವಾಗಿಲ್ಲ, ಇದೆಲ್ಲ ಫೋನ್ ಮುಖಾಂತರನೇ ಅವರುಗಳನ್ನು ಸೇರಿಸಿ ಅವರಿಗೆ ವಿಷಯಗಳನ್ನು ಕೊಟ್ಟು, ಆಮೇಲೆ 5 ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಇದಿಷ್ಟನ್ನು ಮಾತ್ರ ಸದ್ಯಕ್ಕೆ ಕಲಿಸಿ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ನಾವು ನಮ್ಮ ಹಳ್ಳಿಗಳಲ್ಲಿ ಏನು ಮಠದ ಶಿಷ್ಯರಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಥ್ರೂಗಳನ್ನು ಮಾಡಿ 193 ಹಳ್ಳಿಗಳಲ್ಲಿ ಅಲ್ಲಿ 15 ಜನ, 20 ಜನ, 30 ಜನ, ಕೆಲವು ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ 40 ಜನ ಹೀಗೆ ಸೇರ್ತಿದ್ರು. ಸೇರಿದ್ರೂ ಅಷ್ಟೇ, ಅದು ಅಲ್ಲಿ ನಮ್ಮದು ಒಂದು ಪಥ್ಯ ಇತ್ತು. ಪಥ್ಯ ಅಂದರೆ ಅವನು ಒಬ್ರಿಗೊಬ್ರು ಹತ್ತಿರ ನಿಂತು ಇರೋಲ್ಲ, ದೂರ ನಿಂತು ಮಾತಾಡಬೇಕು. ಸಾಮಾಜಿಕ ನ್ಯಾಯ ಏನಿದೆಯಲ್ಲ ಅದನ್ನೇ ಕಾಪಾಡಬೇಕು. ಮಾಸ್ಕ್ ಧರಿಸಿ ಬರಬೇಕು, ಇಷ್ಟು ದೂರದಲ್ಲಿ ಇರಬೇಕು, ಶಿಕ್ಷಕರು ಇಷ್ಟು ದೂರದಲ್ಲಿ ಕೂತು ಪಾಠ ಮಾಡಬೇಕು. ಇವುಗಳನ್ನೆಲ್ಲ ನಿಯಮವನ್ನು ಸರಿಯಾಗಿ ಪಾಲಿಸ್ಕೊಂಡು 193 ಹಳ್ಳಿಗಳಲ್ಲಿ 21 ಜನ ಶಿಕ್ಷಕರನ್ನು ಕರ್ಕೊಂಡು ಹೋಗ್ಲಿಕ್ಕೂ ನಮ್ಮ ಪತಂಜಲಿ ಕಡೆಯಿಂದ ಒಂದು ಜೀಪನ ವ್ಯವಸ್ಥೆ ಮಾಡಿದ್ವಿ. ಆ ಜೀಪ್ನಲ್ಲೇ ಅವ್ರನ್ನ ಕರ್ಕೊಂಡೋಗಿ ಹಳ್ಳಿಗಳಲ್ಲಿ ಹೋಗಿ ಶಿಬಿರಗಳನ್ನು ಮಾಡಿ ಬಂದಿದ್ವಿ. ತುಂಬ ಒಳ್ಳೆಯ ಅನುಭವ ಆಗಿದೆ. ಹಾಗೆ ಗುರುಗಳಿಗೂ ಕಡೆಯಿಂದನೂ ಇದು ಆಗಲೇಬೇಕಾಗಿತ್ತು, ಆಗಿದೆ. ನಾನು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಗುರುಗಳೇ ಸ್ವತಃ ಹೇಳಿದರು. ಅಷ್ಟು ಒಳ್ಳೆಯ ಶಿಬಿರಗಳಾಗಿದೆ. ಇದರ ಪರಿಣಾಮವಾಗಿ ನಮ್ಗೆ ಇವತ್ತಿಗೂ ಫೋನ್ ಬರುತ್ತೆ. ನನಗೆ ಅನ್ನಬೇಕು ಅಂತ ಹೇಳಿದ್ರೆ ಅವ್ರ ಪರಿಚಯ ನನಗಿಲ್ಲ, ಆದರೆ ಅವರು ಪರಿಚಯ ಮಾಡ್ಕೊಳ್ತಾರೆ. ನಮ್ಮೂರಿಗೆ ಬಂದಿದ್ರಿ, ಯೋಗ ಹೇಳ್ಕೊಟ್ಟಿದ್ರಿ, ನಮ್ಮೂರಲ್ಲಿ ಇವತ್ತಿಗೂ ನಡೀತಾ ಇದೆ ಅಂತೇಳಿ. ಹಾಗೆ ನಾವು ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಆ ಶಿಬಿರವನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇದರಲ್ಲಿ ಯೋಗ ಶಿಕ್ಷಕರು ಸಾಕಷ್ಟು ಜನ ಅದಕ್ಕೆ ಸಹಕಾರ ಮಾಡಿದರು. ಈ ಯೋಗ ಶಿಕ್ಷಕರು ಎಲ್ಲಿಂದ ಬಂದರು ಹೇಳೋದು ಒಂದು ಸಮಸ್ಯೆ ಇರುತ್ತೆ, ಇವರು ಎಲ್ಲಿಂದ ತಯಾರಾದರು ಅಂತೇಳಿ. ನಾವು ಪತಂಜಲಿ ಕಡೆಯಿಂದ ಸಹಯೋಗ ಶಿಕ್ಷಕರ ಶಿಬಿರ ಅಂತ ಮಾಡ್ತೀವಿ 21 ದಿನಗಳ ಕಾಲ. ಅಲ್ಲಿ ಕೆಲವು ಜನ ವಿಶೇಷವಾದಂಥ ಅಭ್ಯಾಸವನ್ನು ಮಾಡಿರ್ತಾರೆ. ಈಗ ನಾನು ಆಸನಗಳನ್ನು ಹೇಳಿದರೆ ಇನ್ಯಾರೋ ಒಬ್ಬರು ಬಂದು ಮುದ್ರೆ ಬಗ್ಗೆ ಹೇಳ್ತಾರೆ, ಮತ್ತೊಬ್ಬರು ಬಂದವರು ಥೆರಪಿ ಕ್ಲಾಸ್ನ ಬಗ್ಗೆ ಹೇಳ್ತಾರೆ, ಇನ್ಯಾರೋ ಒಬ್ಬರು ಬಂದು ದೌತಿ ಇವುಗಳ ಬಗ್ಗೆ ಹೇಳ್ತಾರೆ. ಈ ಥರ ಒಂದು ವಿಶೇಷವಾದಂಥ ಕ್ಲಾಸ್ಗಳನ್ನು ನಡೆಸ್ತೀವಿ. ಅದರ ಮುಖಾಂತರನೇ ಈ 21 ಜನ ತಯಾರಾಗಿದ್ದರು. ನಾವು ಇಲ್ಲಿ 152 ಜನರದ್ದು ಒಂದು ಶಿಬಿರಗಳನ್ನು ಮಾಡಿದ್ವಿ. ಅಲ್ಲಿ ಬಂದಂಥ ಈ 21 ಜನ ಶಿಕ್ಷಕರು 193 ಶಿಬಿರಗಳನ್ನು ಮಾಡಲಿಕ್ಕೆ ಸಹಕಾರವನ್ನು ಮಾಡಿದರು. ಅದು ತುಂಬ ಚೆನ್ನಾಗಿ ನಡೀತು. ಇವತ್ತಿಗೂ ಅವರು ಯೋಗವನ್ನು ನೆನೆಸ್ಕೊಳ್ತಾರೆ. ಒಟ್ಟಾರೆಯಾಗಿ ಯೋಗದ ಬಗ್ಗೆ ಇರ್ಬೋದು, ಯೋಗ ಥೆರಪಿ ಇರ್ಬೋದು, ಯೋಗ ಶಿಕ್ಷಣ ಇರ್ಬೋದು, ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ವೀಕ್ಷಕರಿಗೆ ಬಯಸೋದು ಅಂತ ಹೇಳಿದರೆ, ರೋಗ ಮುಕ್ತ ಯೋಗಯುಕ್ತ ಆಗಬೇಕು. ಪ್ರತಿ ಮನೆಯಲ್ಲಿ ಯೋಗ ನಡಿಬೇಕು. ನಮ್ಮ ಅಪೇಕ್ಷೆ ಏನಿದೆ ಅಂತ ಕೇಳಿದರೆ, ನೀವು ಯಾವಾಗಲೇ ಕಳೀರಿ ಯೋಗಕ್ಕೆ. ಮನೆಗಳಲ್ಲಿ ಒಂದು 4 ಜನ ಸೇರಿಕೊಂಡು, ಒಂದು ಸುತ್ತಮುತ್ತ 4-6 ಜನ ಮನೆಗಳಲ್ಲಿ ಸೇರಿಕೊಂಡು ನೀವು ಮಾಡ್ತೀವಿ ಅಂದರೂ ನಾವು ಬಂದು ಕಲಿಸ್ಲಿಕ್ಕೆ ತಯಾರಿ ಇದ್ದೀವಿ. ಯಾವ ಥರ ಬೇಕಿದ್ರೂ ಆಗಲಿ, ವಯಸ್ಸಾದವರು ಇರಲಿ ಅಥವಾ ಸಣ್ಣ, ಆದಷ್ಟು ಪ್ರಯತ್ನ ಮಾಡಿ ಈಗಿನ ತರುಣರಿಗೆ ಮತ್ತು ಮಕ್ಕಳಿಗೆ ಅದನ್ನು ಕಲಿಸ್ಬೇಕಾಗಿದೆ. ಇನ್ನು ಮಹಿಳೆಯರದ್ದು ಅಷ್ಟೇ ಅನಾರೋಗ್ಯದ ಸಮಸ್ಯೆ ತುಂಬ ಇದೆ. ಅವರು ಎಲ್ಲರೂ ಪ್ರಯತ್ನ ಮಾಡಿ ಯೋಗವನ್ನು ಕಲಿತು ಯೋಗಕ್ಕೆ ಅಪೇಕ್ಷೆ ಪಟ್ಟರೆ ನಾವೇ ಬಂದು ಕಲಿಸ್ತೀವಿ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ರಘುರಾಮ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಹೆಸರೇ ಹೇಳುವಂಗೆ ವಿಶ್ವಕ್ಕೆಲ್ಲದಕ್ಕೂ ಇಡೀ ಜಗತ್ತಿಗೆ ಯೋಗವನ್ನು ತಲುಪಿಸುವಂತಹ ಒಂದು ಕಾರ್ಯವನ್ನು ವಿಶ್ವಂಬರ ಟಿವಿ ಮಾಡಲಿ ಅಂತೇಳಿ ನಾನು ಅಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಆ ವಿಶ್ವಂಬರ ಟಿವಿಯ ಪ್ರಮುಖರಿಗೆ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಬಂಧುಗಳು ಏನಿದ್ದೀರಿ, ಆವಾಗ ವಿಶ್ವಂಬರ ಟಿವಿಯನ್ನು ನೋಡಿ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮ ಬರ್ತಾ ಇದೆ, ಅದನ್ನು ಫಾಲೋ ಮಾಡಿ, ಅದರ ಜೊತೆಯಲ್ಲಿ ಮುಂದುವರಿಸಿ, ಸಲಹೆ ಸೂಚನೆಗಳನ್ನು ಇದ್ದರೆ ತಾವೂ ಕೊಡಿ, ಯೋಗವನ್ನು ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ,
ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.